ಕಥೆ ದ್ಯೂತ ಮತ್ತು ಅದರ ಪರಿಣಾಮ. ಹಸ್ತಿನಾಪುರದ ಅರಮನೆಯು ಉದ್ವಿಗ್ನತೆಯಿಂದ ಕೂಡಿತ್ತು. ಅಲ್ಲಿ ಜೂಜಾಟದ ದೃಶ್ಯ ನಡೆಯುತ್ತಿತ್ತು. ಒಂದು ಕಡೆ ಧರ್ಮನಿಷ್ಠ ರಾಜ ಯುಧಿಷ್ಠಿರ ಹತಾಶೆಯ ಮುಖವಾಡವನ್ನು ಧರಿಸಿದ್ದನು. ಇನ್ನೊಂದು ಕಡೆ ಕುತಂತ್ರಿ ಶಕುನಿ ತನ್ನ ದಾಳಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದನು. ಪ್ರತಿ ದಾಳದಲ್ಲಿ ಯುಧಿಷ್ಠಿರನು ತನ್ನ ರಾಜ್ಯ, ಸಹೋದರರು ಮತ್ತು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡನು. ಅಂತಿಮವಾಗಿ ಅವನು ತನ್ನ ಪತ್ನಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತನು. ಸಭೆಗೆ ಎಳೆದು ತರಲಾದ ದ್ರೌಪದಿಯ ಮಾನಭಂಗ ಮಾಡಲು ದುಶ್ಯಾಸನ ಪ್ರಯತ್ನಿಸಿದನು. ಎಲ್ಲರೂ ಮೌನವಾಗಿದ್ದಾಗ ದ್ರೌಪದಿಯು ಶ್ರೀಕೃಷ್ಣನನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಿದಳು. ಒಂದು ಪವಾಡ ನಡೆಯಿತು. ಆಕೆಯ ಸೀರೆ ಅಕ್ಷಯವಾಯಿತು ಮತ್ತು ದುಶ್ಯಾಸನನು ದ್ರೌಪದಿಯ ಮಾನವನ್ನು ಕಳೆಯಲು ಸಾಧ್ಯವಾಗದೆ ಸೋಲನ್ನು ಅನುಭವಿಸಿದನು. ನಂತರ ಪಾಂಡವರು 13 ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸವನ್ನು ಅನುಭವಿಸಿದರು. ಅವರು ವಾಪಸ್ ಬಂದಾಗ ದುರ್ಯೋಧನನು ಸೂಜಿಯ ತುದಿಯಷ್ಟು ಜಾಗವನ್ನು ಬಿಟ್ಟುಕೊಡಲು ನಿರಾಕರಿಸಿದನು. ಈ ಘಟನೆಯು ಕುರುಕ್ಷೇತ್ರದಲ್ಲಿ ನಡೆದ ಭೀಕರ ಯುದ್ಧಕ್ಕೆ ಕಾರಣವಾಯಿತು ಮತ್ತು ಆ ಯುದ್ಧವು ಇಡೀ ಯುಗದ ಭವಿಷ್ಯವನ್ನು ನಿರ್ಧರಿಸಿತು.